ಶಿವಸ್ವರೂಪಿಗಳೇ, ಇವತ್ತಿನ ವಿಷಯ ನರನಾಗಿ ಬಂದಿಹೆ ಕೆಡಿಸಿಕೊಳ್ಳದೆ ಜನ್ಮ ಅರಿ ನಿನ್ನ ನೀ ಬಿಡದೆ ತೊರೆ ಮರೆಯ. ಅರ್ಥಾತ್ ಇವತ್ತಿನ ವಿಷಯ ಏನು ಅಂತ ಕೇಳಿದ್ರ, ಮನುಷ್ಯನಾಗಿ ನೀ ಹುಟ್ಟಿದಿ, ಈ ಜನ್ಮ ಹಾಳು ಮಾಡ್ಕೋಬೇಡ. ಒಂದು. ಇನ್ನು ಎರಡನೇದಾಗಿ ನಿನ್ನ ನೀ ಅರಿ. ಉತ್ತಮವಾದಂಥ ಮನುಷ್ಯ ಜನ್ಮ ತಕೊಂಡು ಬಂದಿದಿ ಒಂದು. ಎರಡನೇದು, ಇದು ತಕೊಂಡು ಬಂದ ಮ್ಯಾಲ ನಿನಗ ನೀ ಅರಿ, ನಿನಗ ನೀ ತಿಳಿ, ಬಿಡದೆ ಅಂದ್ರೆ ತಪ್ಪಲಾರದೆ ಈ ಕೆಲಸ ನೀ ಮಾಡು. ಮತ್ತೇನು ಮಾಡು? ತೊರೆ ಮರೆಯ ಅಂದ್ರೆ ಅಜ್ಞಾನವನ್ನು ಕಳ್ಕೊ. ಅರ್ಥಾತ್ ಒಟ್ಟಿನಲ್ಲಿ ಇದ್ರ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಉತ್ತಮವಾದಂಥ ಮನುಷ್ಯ ಜನ್ಮದಲ್ಲಿ ಬಂದ ಬಳಿಕ ನಿನಗ ನೀ ತಿಳಿ, ನಾ ಯಾರು ಅಂತ ತಿಳಿ. ನಮಗ ನಾವು ತಿಳಿ ಅನ್ನೋದಕ್ಕೆ ನಿಜಗುಂಡ್ರು ಕೂಡ ಒಂದು ಕಡೆ ಹೇಳ್ಯಾರ, ಮನುಜ ಕುಲದ ಜನನದ ಲಾಭ ಯಾವುದು ಆನಾರೆಂದು ತಿಳಿ. ಮನುಷ್ಯ ಆಗಿ ಹುಟ್ಟಿದ ಬಳಿಕ ಇದರ ಲಾಭ ಏನು, ಇದರ ಪ್ರಯೋಜನ ಏನು, ಈ ಮಾನವ ಶರೀರ ತೊಟ್ಟು ಬಂದ ಮ್ಯಾಲ ನಮ್ಮ ಮುಖ್ಯ ಕರ್ತವ್ಯ ಏನು ಅನ್ನೋದಕ್ಕೆ ಅವ್ರು ಹೇಳಿದ್ರು, ನಾ ಯಾರು ಅಂತ ತಿಳ್ಕೋಬೇಕು. ಈಗ ನಾವು ಯಾರು ಅಂತ ತಿಳ್ಕೊಬೇಕಂದ್ರೆ ನಮಗೆ ನಾವು ಗೊತ್ತಿಲ್ಲೇನ್ರಿ ಅಂತ ಪ್ರಶ್ನೆ ಬರ್ತವೆ. ನಮಗೆ ನಾವು ಗೊತ್ತಿಲ್ಲೇನು, ತಿಳಿದೇನಿರ್ತದೆ ಇದರಾಗ ಅಂತ ಅನಿಸಬಹುದು. ಆದ್ರೆ ಒಂದು ಮಾತು, ಯಾರಾದ್ರೂ ಕೇಳಾದ್ರೆ ನಿಮಗೆ ನೀವು ಯಾರು ಅಂತ ಕೇಳಿದ್ರೆ ನಾವು ಏನಂತ ಉತ್ತರ ಕೊಡ್ತೇವಿ? ಭಾಳ ಆದ್ರೆ ನಮ್ಮ ಹೆಸರು ನಾವು ಹೇಳ್ಬೋದು. ನಿನ್ನ ಹೆಸರು ಕೇಳಿಲ್ಲಪ್ಪ, ನೀ ಯಾರು ಅಂತ ಕೇಳೀನಿ ಅಂತ ಪುನಃ ಪ್ರಶ್ನೆ ಮಾಡಿದಾಗ ನಾ ಇಂಥವ ಅಂತ ಹೇಳ್ಕೊತೀವಿ. ನೀ ಎಂಥವ ಅಂತ ಕೇಳಿಲ್ಲ, ಇಂಥ ಅಧಿಕಾರಿ ಅಂತ ಕೇಳಿಲ್ಲ, ನೀ ಏನು ಕೆಲಸ ಮಾಡ್ತಿ ಅಂತ ಕೇಳಿಲ್ಲ, ನೀ ಯಾರು ಅಂತ ಕೇಳೀನಿ ಅಂತ ಪುನಃ 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 ಪ್ರಶ್ನೋತ್ತರಗಳನ್ನು ಮಾಡ್ತಾ ಮಾಡ್ತಾ ಹೋದಂಗ ಕೊನೆಗೆ ಮನುಷ್ಯ ನಾ ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ವಿನಃ ನಾ ಯಾರು ಅಂತ ಹೇಳಕ್ಕೆ ನಮಗೆ ಆಗಂಗಿಲ್ಲ. ಅದಕ್ಕೆ ನಮಗೆ ನಾವು ತಿಳಿಬೇಕು. ಅಂದ್ರೆ ನಾವು ಯಾರು, ನಾವು ಯಾರಿದ್ದಿರ್ಬೇಕು? ಅಲ್ರಿ ಕುಂತಿಲ್ಲ, ನಿಮ್ಮ ಎದುರೇ ಕುಂತಿದ್ದೇವು, ಮಾತಾಡತ್ತಿದ್ದೇವೆ, ನಿಮ್ಗೆ ತಿಳಿಯತ್ತಿಲ್ಲಕ್ಕೆ ನಾನೇ ಇದ್ದೀನಿ ಅಂತೂ ಹೇಳಬಹುದು. ಈ ಶರೀರಕ್ಕೆ ನಾವು ಅಂತ ಹೇಳಿ ನಾವು ಅಂತ ಅನ್ನುತ್ತಿದ್ದೇವೆ ವಿನಃ ವಾಸ್ತವಿಕವಾಗಿ ನಾವು ಯಾರು ಎಂಬುದು ನಾವು ಹೇಳ್ತಾ ಇದ್ದೇವೆ. ನಾವು ಯಾರು ಎಂಬುದು ಇಷ್ಟು ಗೂಢದ, ಅದಕ್ಕಾಗಿ ಮನುಷ್ಯ ಜನ್ಮ ಬಂದದ ಅಂತ ಮಹಾತ್ಮರು ಹೇಳತ್ತಾರ. ವಿಚಾರ ಮಾಡ್ರಿ, ಇಂಥ ಉತ್ತಮ ಜನ್ಮದಲ್ಲಿ ಬಂದ ಮೇಲೆ ನಮ್ಮ ಕರ್ತವ್ಯನೇ ಅದದ. ಸ್ವರ್ಗದಲ್ಲಿ ದೇವತರು ಅಪೇಕ್ಷೆ ಮಾಡ್ತಾರಂತ, ಏನಂತ? ಸ್ವರ್ಗಾಚೆ ಅಮರ ಇಚ್ಛಿತಾತಿ ದೇವ ಸಂತಾಚಿ ಸೇವಾ ಕರಾವಯ. ಸ್ವರ್ಗದಲ್ಲಿನ ದೇವತರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರಂತ, ಹೇ ಪರಮಾತ್ಮ, ನಮ್ಗೆ ಭೂಮಿ ಮೇಲೆ ಹುಟ್ಟಿಸು, ಸಂತರ ಸೇವೆ ನಮ್ಗೆ ಕೊಡುವಂತ. ಯಾಕಂತ ಕೇಳಿದ್ರ ಮನುಷ್ಯ ಶರೀರದಲ್ಲಿ ಮಾತ್ರ ಅದು ಸಾಧ್ಯ ಅದ. ಸದ್ಗುರುವಿಗೆ ಶರಣಾಗತನಾಗಿ ಸ್ವಸ್ವರೂಪದ ಜ್ಞಾನ ಮಾಡಿಕೊಳ್ಳಿಕ್ಕೆ ಮನುಷ್ಯ ಶರೀರದಲ್ಲೇ ಬರ್ತದ. ಉಳಿದು ದೇವತಾ ಶರೀರಗಳಿಗೆ ಕೂಡ ಅದು ಸಾಧ್ಯವಿಲ್ಲ. ಒಂದು ವೇಳೆ ಸ್ವರ್ಗದಲ್ಲಿ ಇರ್ತಕ್ಕಂಥ ದೇವತರು, ಅಮೃತಪಾನ ಮಾಡ್ತಕ್ಕಂಥ ದೇವತರು
ಮುಕ್ತರಾಗಬೇಕಂತ ಅಪೇಕ್ಷೆ ಪಟ್ಟರು ಕೂಡ ಪುನಃ ಇಲ್ಲಿಗೆ ಬರಬೇಕು. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿಗೆ ಬರಬೇಕು. ಮನುಷ್ಯರಾಗಿ ಹುಟ್ಟಿದ ಮ್ಯಾಲ ಸದ್ಗುರುವಿಗೆ ಶರಣಾಗತನಾಗಿ ಸ್ವಸ್ವರೂಪದ ಜ್ಞಾನ ಮಾಡಿಕೊಂಡಾಗ ಮಾತ್ರವಯ್ಯ ಆತ್ಮಕಲ್ಯಾಣ. ಅದಕ್ಕೆ ಸುರ ದುರ್ಲಭ ಅಂತ ಈ ಶರೀರಕ್ಕೆ ಹೇಳ್ಯಾರ. ದೇವತರಿಗೂ ಇದು ಸುಲಭ ಇಲ್ಲ. ಅಂಥ ಮನುಷ್ಯ ಜನ್ಮ ನಾವು ತೊಟ್ಟು ಬಂದ ಮ್ಯಾಲ ಇಲ್ಲಿ ಮಹಾತ್ಮರು ಎಷ್ಟು ಚಂದ ಹೇಳಕ್, ಅಂಥ ಶರೀರ ನೀವು ತೊಟ್ಟು ಬಂದ ಮೇಲೆ ನಮ್ಮ ಕೆಲಸ ಏನು ಅಂತ ಕೇಳಿದ್ರೆ ನಾವು ಯಾರು ಅಂತ ನಾವು ತಿಳ್ಕೊಬೇಕು. ಈಗ ನಾವು ಯಾರು ಅಂತ ಹೇಳಬೇಕಾದ್ರೆ ಈಗ ನಾವು ಸರಾಸರಿ ಈ ಕರಿ ನಿಮ್ಮ ಎದುರಿದ್ದೀನಲ್ಲ ಅಂತ ಎದಿ ಬಡ್ಕೊಂಡು ಮಾತಾಡ್ತೀವಿ. ಇದು ನಾವು ಅಲ್ಲ, ಇದು ನಾವು ಅಲ್ಲ. ಯಾಕೆ ಅಲ್ಲ ಅಂತ ಕೇಳಿದ್ರೆ ಇದ್ರಾಗ ನಾವು ಏನಿದ್ದೇವೆ ಹೇಳ್ರಿ. ಈ ಶರೀರಕ್ಕೆ ರಘುನಾಥ್ ಅಂತ ಒಂದು ಹೆಸರಿನಿಂದ ಕರೀತಾರೆ. ಆ ರಘುನಾಥ್ ಎಲ್ಲಿ ಅದ? ಎಲ್ಲಿ ಮುಟ್ತೇವೆ ಅದಕ್ಕೊಂದು ಹೆಸರದ. ಇದಕ್ಕೆ ಕೈ ಅಂತಾರ, ಇದಕ್ಕೆ ಕಾಲು ಅಂತಾರ, ಇದಕ್ಕೆ ತಲೆ ಅಂತಾರ, ಇದಕ್ಕೆ ಎದಿ ಅಂತಾರ, ಹೊಟ್ಟೆ ಅಂತಾರ, ಬೆನ್ನು ಅಂತಾರ. ಪ್ರತಿಯೊಂದಕ್ಕೊಂದು ಜಾಗದಾಗ ಒಂದೊಂದು ಎಲ್ಲಿ ಮುಟ್ಟಿ ನೋಡ್ತೇವೆ ತೋರಿಸ್ತೇವೆ ಅಲ್ಲಿ ಒಂದು ಅದಕ್ಕೆ ಹೆಸರದ. ಮತ್ತು ರಘುನಾಥ್ ಎಲ್ಲಿ ಅದ? ಇದಕ್ಕಿಟ್ಟಂಥ ಹೆಸರು ಪಾರಾದಿಂದ ಹುಟ್ಟಿದ ಮೇಲೆ 12ನೇ ದಿವಸಕ್ಕೆ ಇಟ್ಟಿದಂಥ ಹೆಸರೇ ಮೊದಲು ಇದ್ದಿನಿದು, ಆಮೇಲೆ ಬಂತು. ಈ ಹೆಸರು ಸತ್ಯ ಅಲ್ಲ. ಇದು ಇಲ್ಲೇ ಇಲ್ಲ. ಯಾವಾಗ ಹೆಸರೇ ಇಲ್ಲ, ಈ ಶರೀರನೇ ನಾವಲ್ಲ ಅಂದಾಗ ನಾವು ಯಾರು ಎಂಬುದು ತಿಳ್ಕೊಂಬೋದದ. ಅದಕ್ಕೆ ಇದಕ್ಕೆ ನಾನು ಅಂತೇವಿ, ನಂದು ಅಂತೇವಿ. ಏಟು ಮತ ಅದ. ಕನ್ನಡಿ ಮುಂದೆ ನಿಂತು ನಾ ಈಗ ನಾ ಕಪ್ಪಿದ್ದೀನಿ ಅಂತಾನೆ, ನಾ ಕೆಂಚಿಗಿದ್ದೀನಿ ಅಂತಾನ, ನಾ ದಪ್ಪಿದ್ದೀನಿ ಅಂತಾನ, ನಾ ತೆಳ್ಳಗಿದ್ದೀನಿ ಅಂತ. ಅಂದ್ರೆ ಶರೀರಕ್ಕೆ ತಾನಂತ. ಮತ್ತೊಮ್ಮ ಆರಾಮ ತಪ್ಪಂದ್ರೆ ನನಗೆ ಜೀವಕ್ಕೆ ಆರಾಮಿಲ್ಲ ಅಂತ ಮಾತಾಡ್ತಾನೆ. ನನ್ನ ಮೈ ನೋವಿಲ್ಲತ್ತದ ಅಂತ. ಅಂದ್ರೆ ಇದಕ್ಕೆ ನಾನು ಅಂತಾನ, ಶರೀರಕ್ಕೆ ಮನುಷ್ಯ ನಂದು ಅಂತಾನೆ. ಇದು ನಾನೂ ಸತ್ಯ ಅಲ್ಲ, ಇದು ನಂಗೂ ಸತ್ಯ ಅಲ್ಲ. ನೀ ವಿಚಾರ ಮಾಡುವಂತ ಮಾಣಿಕ ಪ್ರಭುಗಳು ಹೇಳ್ತಾರ, ನಿನ್ನ ಒಳಗೆ ನಿನ್ನಾಗ ನೋಡು, ನಿನ್ನ ಒಳಗೆ ತಿಳಿದು ನೋಡು, ಎಲ್ಲೋ ಅನುಮಾನಿಸ ಬ್ಯಾಡೋ ಬ್ಯಾಡು, ನಿನ್ನ ಒಳಗೆ ತಿಳಿದು ನೋಡು. ನೀ ತಿಳಿದು ನೋಡು, ವಿಚಾರ ಮಾಡಿ ನೋಡು. ಈ ಶರೀರ ನೀ ಅಲ್ಲ. ಈ ಶರೀರ ನಿದ್ದೆಗೆ ಅದೇನೋ, ನಿದ್ದೆ ಹತ್ತಿದಾಗ ಅದೇನು ಇದು ಇಲ್ಲ. ನೀಗಿನ ಇದ್ದಿಲ್ಲೇನೋ, ನೀ ನಿದ್ದೆ ಆಗಿದ್ದಿ. ಇದು ಶರೀರ ನಿದ್ದೆ ಆಗಿದ್ದಿಲ್ಲ. ನೀ ನಿದ್ದೆ ಇದ್ದಿ, ಅಂತೆ ಮುಂಜಾನೆ ನೀ ಎದ್ದಿ. ಒಂದು ನೀರ್ತಿಲ್ಲ ಅಂದ್ರೆ ಮುಂಜಾನೆ ಹೇಳಕ್ಕೆ ಸಾಧ್ಯ ಇದ್ದಿಲ್ಲ. ಅದಕ್ಕೆ ಇಲ್ಲಿ ನಾನು ಮತ್ತು ನಂದು ಎಂಬುವ ಎರಡು ಭಾವಗಳೇನವ, ಇದ್ರಾಗ ಮಜಾದ ನಾ ಯಾರು ಎಂಬುದು ತಿಳ್ಕೊಳ್ಳೋಣ. ವಿಚಾರ ಮಾಡಿ. ಇದು ನನ್ನ ಕೈ ಅದ, ನೀದಕ್ಕೆ ಬಿಟ್ಟು ಬೇರೆ ಇದ್ದಿದ್ದಪ್ಪ ಅಂತ ಮಹಾತ್ಮರು ಹೇಳ್ತಾರ. ಇದೇ ನಾ ಇದ್ದೀನಿ ಅಂತ ನಾವಂತೇವಿ. ಮಹಾತ್ಮರಿಗೆ ನಮಗ ಇದೇ ಜಗಳ ಅದ. ಅದಕ್ಕೆ ಮಹಾತ್ಮರು ಹೇಳಿದ್ರು, ನಿಂದು ಏನೇನವ, ನಿನ್ನ ಕೈ ತೆಗೆದು ಆಚೆಗಿಡು, ನಿನ್ನ ಕಾಲು ತೆಗೆದು ಆಚೆಗಿಡು. ನೀ ಜರುಗಿಗಿನ ಮತ್ತ ನೀ ಅಲ್ಲೇರ, ನೀ ಎಲ್ಲಿದ್ದಿ ಅಲ್ಲೇ ಇರು. ನೀ ಎಲ್ಲಿದ್ಯಲ್ಲ ಅಲ್ಲೇ ಇರು. ಈಗ ನಿನ್ನ ಕಾಲು ತೆಗೆದು ಆಚೆಗಿಡು, ನಿನ್ನ ಕೈ ತೆಗೆದು ಆಚೆಗಿಡು, ನಿನ್ನ ತಲೆ ಆಚೆಗಿಡು, ನಿನ್ನ ಬೆನ್ನು ಆಚೆಗಿಡು, ನಿನ್ನ ಹೊಟ್ಟೆ ಎಲ್ಲ ನಿನ್ನೂ ಏಸವ ಆಸೆ ತೆಗೆದು ಬಾಜಿಗಿಡು. ನೀ ಎಲ್ಲಿದ್ದಿ? ಅಲ್ಲಿದ್ದೆ. ನಾ ಅಲ್ಲೇ ಇದ್ದೀನ್ರಿ. ನಿನ್ನೆಲ್ಲ ತೆಗೆದು ಆಚೆಕಿಟ್ಟಿದ್ದೇನೆ. ಏನಾರು ಉಳ್ದಾವ ಇಲ್ಲ ರೀ, ಒಂದು ಎಲ್ಲ ಆಚೆಕಿಟ್ಟೀನಿ ಇಟ್ಟಿದೆ. ಮತ್ತು ಈಗ ನೀ ಎಲ್ಲಿದ್ದಿ? ನಾ ಅಲ್ಲೇ ಇದ್ದೀನಿ ರೀ ಅಂದ. ನಿನ್ನೆಲ್ಲ ಎಲ್ಲಾವ? ನನ್ನ ಎಲ್ಲ ಬಾಜಿಗಿಟ್ಟೀನ್ರಿ ಅಂದ. ಈಗ ನೀ ಎಲ್ಲಿದ್ದಿ ಹೇಳು? ನನ್ನ ಒಮ್ಮವು ಎಲ್ಲ ತೆಗೆದು ಬಾಜಿಗಿಟ್ಟಿದ ಮ್ಯಾಗ ನಾ ಏನಿದ್ದೀನಿ? ಈಗ ನೀ ಹೇಳು, ನೀ ಏನಿದ್ದೀನಿ? ನನಗೆ ಹೇಳಕ್ಕೆ ಬರಲಾರ್ದಂಗೆ ಇದ್ದೀರಿ.
ಬಯಲು ಸ್ವರೂಪ ಐತಿ. ಇದೇ ನಮ್ಮಲ್ಲಿದೆ, ಇದೇ ತಿಳ್ಕೊಳ್ಳೋದು. ವಿಚಾರ ಮಾಡ್ರಿ, ನಮ್ಗೆ ನಾ ಶರೀರಕ್ಕೆ ಹಿಡ್ಕೊಂಡು ನಾನು ಅಲತ್ತಿದ್ದೇವಿ. ಈ ಶರೀರಕ್ಕ ಕಣ್ಣು ನೋಡ್ಲತ್ತದ, ಕಿವಿ ಕೇಳತ್ತದ. ಈ ಎಲ್ಲ ಇಂದ್ರಿಯಗಳಿಗೆ ಚೈತನ್ಯವನ್ನು ಕೊಟ್ಟು ಎಲ್ಲ ಇಂದ್ರಿಯಗಳ ಮುಖಾಂತರ ಎಲ್ಲಕ್ಕ ಕಾರ್ಯರೂಪ ಚೈತನ್ಯವನ್ನು ಕೊಡ್ತಕ್ಕಂಥ ಶಕ್ತಿ ಒಳಗೆ ಅದೇ ನೀ ಇದ್ದೀರಿ ಅಂತ ಮಹಾತ್ಮರ ಅಭಿಪ್ರಾಯ. ಅದಕ್ಕ ಒಂದು ಊರಾಗ ಹೆಣ್ಮಗಳು ಗಂಡ ಸತ್ತಿದ್ದ. ಈ ಮಾತು ಹಿಂಗದ. ಬ್ರಹ್ಮಜ್ಞಾನ ಅಂತ ಇದಕ್ಕೆ ಕರೀತಾರ, ಆತ್ಮಜ್ಞಾನ ಅಂತ ಕರೀತಾರ ಮಹಾತ್ಮರು. ಈ ಜ್ಞಾನ ಇಲ್ಲಿ ಅದೇ ಬರ್ದಾರ, ಅರಿ ನಿನ್ನ ನೀ ಬಿಡದೆ ಅಂದ್ರೆ ನಿನ್ನ ಅರಿವು ನೀವು ಮಾಡ್ಕೊಂತ ಉಪದೇಶ ಮಾಡತ್ತಾರ ಮಹಾತ್ಮರು. ಈ ಅರಿವು ನಮಗ ಅದನ್ನ ಏನು ಇಲ್ಲ ಅಲ್ರಿ. ಶರೀರ ನಾ ಅಂತ ಕುಂತಿದ್ದೇವಲ್ಲ, ಶರೀರ ನಾ ಅಂಬುದು ಸುಳ್ಳದ. ಶರೀರಕ್ಕೆ ಚೈತನ್ಯವನ್ನು ಕೊಟ್ಟು ಶರೀರಕ್ಕೆ ನಡೆಸ್ತಕ್ಕಂಥ ಒಂದು ಶಕ್ತಿಯನ್ನು ಒಳಗದ. ಆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾದಂಥ ಆ ಚೈತನ್ಯ ವಸ್ತುವೇ ನೀ ಇದ್ದಿದಿ ಅಂತ ಮಹಾತ್ಮರು ಹೇಳತ್ತಾರ. ಅದು ನಾವು ತಿಳ್ಕೊಬೇಕಾಗ್ಯದ. ನಮ್ಗೆ ತಿಳಿಲಾರಕ್ಕೂ ಅಜ್ಞಾನ ಅವಸ್ಥೆಯಲ್ಲಿ ಎಲ್ಲರೂ ಬ್ರಹ್ಮಜ್ಞಾನಿ ನೇರ ಜಗತ್ತಿನಲ್ಲಿ ಇಷ್ಟೇ ವಿಚಾರ ಮಾಡಂಗಿಲ್ಲ ಅದ್ರ ಬಗ್ಗೆ. ಒಂದು ಊರಾಗ ಹೆಣ್ಮಗಳು ಗಂಡ ಸತ್ತಿದ್ದ ಅತ್ಕೋತ ಕುಂತಿವಳು. ನನ್ ರಾಜು ನನ್ ರಾಜ ಆಡ್ತಾರ ಇಲ್ಲೇನು? ಈಗ ಹೆಂಗ ಮಾಡ್ಲು ನನ್ನ ರಾಜ, ನಾಡು ನೀರಾಗ ಬಿಟ್ಟು ನಡೆದೆಲ್ಲೋ ನನ್ನ ರಾಜ ಅಂತ ಅಳ್ಳತ್ತಾಳ. ರಾಗ ತೆಗೆದು ಅಳ್ಳತ್ತಾಳ. ಆ ಮನೆ ಮುಂದಿಂದು ಶರಣಪ್ಪವ್ರು ನಡೆದಿದ್ರು. ತಂಗಿ ಯಾಕೆ ಕಳ್ತಿ ಅಂತ ಕೇಳಿದ್ರು ಶರಣಪ್ಪವ್ರು. ಏನ್ ಹೇಳಿ ಶರಣಪ್ಪೋರೇ, ಇವರು ಹೋಗ್ಯಾರ. ಯಾರು ಹೋಗ್ಯಾರ? ಇವರು ಹೋಗ್ಯಾರ. ಅವ್ರಂದ್ರು ಇಲ್ಲೇ ಹರಲ್ಲ. ಮೈ ತೊಳೆದು ಕೂಡ್ಸಿದ್ರಿ, ನಿಮ್ಗೆ ಯಾನ್ ಹೇಳಿ? ಮೈ ತೊಳೆದು ಗೋಡಿ ಕೂಡ್ಸಿದ್ರು. ಅತ್ಕೋತ ಕುಂತಾಳ. ಅಪ್ಪರಂತಾರ ಇಲ್ಲೇ ಹರಲ್ಲ, ಹೋಗ್ಯಾರಂತಿ. ಇಲ್ಲಪ್ಪ ಮಸ್ಕಿನಾಗ ನಾಲ್ಕಕ್ಕೆ ಹೋಗ್ಯಾರ. ಮಸ್ಕಿನಾಗ ನಾಲ್ಕಕ್ಕೆ ಹೋಗ್ಯಾರ. ಮತ್ತ ಮಸ್ಕಿನಾಗ ನಾಲ್ಕಕ್ಕೆ ಯಾರು ಹೋಗ್ಯಾರ ಮತ್ತು ಇಲ್ಲಿ ಯಾರು ಕುಂತಾರ ಅಂತ ಕೇಳಿದ್ರು. ಹೋಗೋರು ಯಾರು? ಇಲ್ಲಿ ಗೋಡಿ ಕುಂತವ್ರು ಯಾರು? ಇಲ್ಲಪ್ಪ ಅವ್ರು ನಾಲ್ಕಕ್ಕೆ ಹೋಗ್ಯಾರ. ಅಲ್ಲ, ಎಂತ ಹುಚ್ಚು ಮಾತಾಡ್ತಿ ತಂಗಿ. ಇಲ್ಲೇ ಕುಂತಾರ ಎದ್ರೆ, ಅವ್ರು ಎದುರು ಕುಂತೇ ನೀ ಅವ್ರು ಹೋಗ್ಯಾರಲ್ಲತ್ತಿದಿ. ನನಗೆ ಕಣ್ಣಿ ಕಾಣ್ಲತ್ತಾರ ಹಾರ. ಇಲ್ಲಪ್ಪ ಅವ್ರು ಹೋಗ್ಯಾರ. ಮತ್ತೆ ಇವ್ರು ನಿನ್ನ ಗಂಡ ಅಲ್ಲೇನು? ಇಲ್ಲಪ್ಪ ಇದು ನನ್ನ ಗಂಡ ಅಲ್ಲ ಅಂದೊಳಗೆ. ಅವ್ರು ಹೋಗ್ಯಾರ ನನ್ನ ಗಂಡ. ಮಸ್ಕಿನಾಗ ನಾಲ್ಕು ಇವ್ರು ಯಾರು ಕುಂತಾರ? ಯಪ್ಪ ಯಾರು ಹೇಳಿ ನನ್ನ ಗಂಡನದು ದಂಡ ಅದ ಅಂದಳು. ಏನದದು? ಅದಕ್ಕ ಇದು ನನ್ನ ಗಂಡ ಅಲ್ಲಪ್ಪ, ಇದು ನನ್ನ ಗಂಡನ ದಂಡ ಅದ ಅಂದಳಂತ. ಅಂದ್ರೆ ಗಂಡ ಬೇರೆ ದಂಡ ಬೇರೆ ಐತಾ ಇಲ್ಲ? ಇದು ಕೊಟ್ಟದ, ಇದು ಕರ್ವಿಲ್ಲ, ಇದು ಏನು ಮಾಡೋದಲ್ಲ, ಬಿದ್ದದ. ಅಸಲಿ ತಿನಿಸಿದ್ರಾಗಿಂದ ಹೊಂಟು ಹೋಗ್ಯದ. ಅದು ಇತ್ತು ನನ್ನ ಗಂಡ. ಇದು ದಂಡ ಅದ, ಇದು ದಂಡ ಅದ. ಅಂದ್ರ ಆ ಹೆಣ್ಮಗಳ ಅಭಿಪ್ರಾಯದಲ್ಲಿ ಏನದ? ಶರೀರ ಬೇರೆ, ಶರೀರದಾಗಿರ್ತಕ್ಕಂಥ ಚೈತನ್ಯ ಬೇರೆ ಅಂತ ಆಕಿನ ಬಾಯಿಗೆ ಹೇಳ್ದಳೆ ಇಲ್ಲ. ಅದಕ್ಕ ಇಲ್ಲಿ ಮಹಾತ್ಮರು ಏನು ಹೇಳತ್ತಾರ ಅಂದ್ರ, ಈ ಶರೀರಕ್ಕೆ ಬಿಟ್ಟು ಶರೀರದೊಳಗ ಚೈತನ್ಯ ವಸ್ತು ಏನದ, ಆ ಪರಿಪೂರ್ಣ ವಸ್ತು ಪರಮಾತ್ಮ ವಸ್ತು. ದೇವರಿಗೆ ತನಗೆ ಬಿಟ್ಟು ದೇವರಿಲ್ಲ ಅಂತ ಹೇಳ್ಯಾರ. ಈಗ ನಮ್ಮೊಳಗ ದೇವರು ಈಗ ಮಾತಿಲಿ ಬಂತಲ್ಲ. ಈಗ ಇದಕ್ಕೆ ಬಿಟ್ಟು ನಾವಿದ್ದೇವಲ್ಲ,
ಮತ್ತು ದೇವ್ರು ಬಿ ನಿಮ್ಮೊಳಗೆ ಏನಂತ ಹೇಳತ್ತದ ಶಾಸ್ತ್ರ. ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ತನಗೆ ಬಿಟ್ಟು ದೇವರಿಲ್ಲ. ಹೌದಪ್ಪ ಹೌದು, ದೇವರು ನೀನೇ, ನೀ ತಿಳಿದರೆ ಇಲ್ಲಪ್ಪ ದೂರು. ಶಿವ ಎಲ್ಲಿ ಹುಡುಕಿದರ ಇಲ್ಲ ನೋಡು, ನಿನ್ನ ಬಲ್ಲೇ ಹಾನ ನೋಡು. ಅಂತರಂಗದ ಗುಡಿಯದೊಳಗ ಎಂಥ ದೇವರು ಕಂಡ್ಯನು. ಇವೆಲ್ಲ ಮಾತು ವಿಚಾರ ಮಾಡಿ ನೋಡಿದಾಗ ನಮ್ಮೊಳಗೆ ದೇವರು ಅನಂತ ಹೇಳಿದಂಗಾಯ್ತು. ಈಗ ಈ ನಮ್ಮೊಳಗೆ ದೇವರು ಏನು ನಾವೇ ದೇವರು? ನಮ್ಮೊಳಗ ದೇವರು ಏನು ನಾವೇ ದೇವರು? ದೇವರಿಗೆ ನಮ್ಗೆ ಭಿನ್ನದನೋ ಈ ಅನೇಕ ವಿಷಯಗಳ ಕುರಿತು ಇವತ್ತು ಪರಮ ಪೂಜ್ಯರು ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಮಹಾತ್ಮರು ನಿಮ್ಮೆಲ್ಲರನ್ನು ಕುರಿತು ಸತ್ಯದ ಶೋಧನೆಯನ್ನ ಮಾಡಿ ಸತ್ವಸ್ತುವಿನ ಪರಿಚಯವನ್ನ ನಿಮ್ಮೆಲ್ಲರಿಗೆ ಮಾಡಿಕೊಡೋರದಾರ. ಅದನ್ನು ನಾವು ನೀವೆಲ್ಲರೂ ಕೇಳಿ ಧನ್ಯರಾಗೋಣ ಅಂತ ಹೇಳ್ತಾ ನನ್ನೆರಡು ಮಾತು